ನಿಮ್ಮದು 8:30 9:30 ಇದೆ. ಸೊ ಅದರಿಂದ ನಿಮಗೆ ಕಬ್ಬಿನ ರೇಟು ಕೂಡ ಕಡಿಮೆ ಬರ್ತದೆ. ಯಾಕಂದರೆ ಇಳುವರಿ ಆಧಾರದ ಮೇಲೆ ಫ್ಯಾಕ್ಟ್ರಿಯವರು ಕಬ್ಬನ್ನು ಖರೀದಿ ಮಾಡ್ತಕ್ಕಂಥದ್ದು. ಆದ್ದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಕಬ್ಬುಗಳನ್ನು ಮಣ್ಣಿನ ಗುಣ ಇರ್ಬೋದು, ಆದರೂ ಕೂಡ ಹೆಚ್ಚು ಇಳುವರಿ ಬೆಳೀತಕ್ಕಂಥ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನ ರೇಷನ್ನ ನೀವು ಮಾಡಬೇಕು ಅಂತ, ತಳಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಯೂನಿವರ್ಸಿಟಿಯವರು ಹೇಳಬೇಕು. ಎಲ್ಲವನು ಅರುಣಿ ಕುಮಾರ್, ಇಲ್ಲಿ ಕಬ್ಬಿನ ಇಳುವರಿ 9:30 ಇದೆ, ಮಹಾರಾಷ್ಟ್ರದಲ್ಲಿ 13-14 ಇದೆ. ಏನು ವ್ಯತ್ಯಾಸ ಯಾಕಿದೆ ಅಂತ ಅನ್ನೋದನ್ನ ಪತ್ತೆ ಹಚ್ಚಬೇಕು, ನೀವು ಸಂಶೋಧನೆ ಮಾಡಬೇಕು. ಯಾಕಂದರೆ ಕಬ್ಬು ಬೆಳೀತಕ್ಕಂಥ ಪ್ರಮುಖವಾದಂಥ ಜಾಗ ಇದು ಮಂಡ್ಯ ಜಿಲ್ಲೆ, ಅದಕ್ಕೋಸ್ಕರ ಮಾಡಬೇಕು. ಈಗ 9:30 ಎಲ್ಲಿ, 13-14 ಎಲ್ಲಿ? ಅದೇಪ್ಪ ತಳಿ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ, ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ. ಸೊ ಇದೆಲ್ಲ ಮಾಡಿದ್ರೆ ಕೃಷಿ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು, ಅದಕ್ಕೆ ಭತ್ತದ ತಳಿಗಳನ್ನು ಕೂಡ ಹೊಸ ಹೊಸ ತಳಿಗಳನ್ನು ಮಾಡಿ. ಈಗ ನೀವು ಫಿಲಿಪೈನ್ಸ್ನಲ್ಲಿ ಇದೆಯಲ್ಲ, ಅಲ್ಲಿ ತರಿಸಿ, ಅಲ್ಲಿಂದ ಅಲ್ಲಿ ತಳಿಗಳೆಲ್ಲ ತರಿಸಿ ಅಲ್ಲಿಗೆ ಹೋಗಿ ನೋಡಿದ್ದೀರಾ? ಹೋಗಿ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಮಾಡಬೇಕು. ಆಮೇಲೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಏನು ಮಾಡ್ತಾರೆ? ಭತ್ತ ಬೆಳೆದ್ರೆ ಬರೀ ಭತ್ತನೇ ಬೆಳೆಯೋದು, ಜೋಳ ಬೆಳೆದ್ರೆ ಬರೀ ಜೋಳನೇ ಬೆಳೆಯೋದು, ರಾಗಿ ಬೆಳೆದ್ರೆ ರಾಗಿನೇ ಬೆಳೆಯೋದು, ಕಬ್ಬು ಬೆಳೆದ್ರೆ ಬರೀ ಕಬ್ಬನ್ನೇ ಬೆಳೆಯೋದು. ಬೇರೆ ಬೇರೆ ತಳಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ.